ಕನ್ನಡ ತಂತ್ರಾಂಶ. Kannada Tantramsha. Kannada Tantramsha. ಇದು ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರನ್ನೂ ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಗಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ಟ್ಯುಟೋರಿಯಲ್ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಕನ್ನಡ ತಂತ್ರಾಂಶಕ್ಕೆ ಸೂಪರ್ ಥ್ಯಾಂಕ್ಸ್ ಕೊಟ್ಟರಂತ ಗೋಪಾಲ್ ಕೃಷ್ಣ ಹಾಗೂ ಜಾನ್ ವಿರುದರಾಜ್ ಇವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇವರು 40 ರೂಪಾಯಿಗಳ ಒಂದು ಸೂಪರ್ ಥ್ಯಾಂಕ್ಸ್ ಅನ್ನ ನೀಡುತ್ತಾರೆ. ಹಾಗೆ ಶೇಖಪ್ಪ ವಿ ಮತ್ತು ಮಲ್ಲಪ್ಪ ಮೇಟಿ ಇವರಿಬ್ಬರು 100 ರೂಪಾಯಿಗಳ ಒಂದು ಸೂಪರ್ ಥ್ಯಾಂಕ್ಸ್ ಅನ್ನ ಕೊಟ್ಟಿರ್ತಾರೆ. ನಿಮ್ಮಿಬ್ಬರು ಕೂಡ ಧನ್ಯವಾದಗಳು. ನಿಮಗೇನಾದರೂ ಇದೇ ರೀತಿ ಸೂಪರ್ ಥ್ಯಾಂಕ್ಸನ್ನು ಕೊಡಬೇಕು, ನಮಗೆ ಸಪೋರ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಥ್ಯಾಂಕ್ಸ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಬೇಕಾಗಿರೋಂಥ ಅಮೌಂಟನ್ನು ಸೆಲೆಕ್ಟ್ ಮಾಡಿ ನೀವು ನಿಮ್ಮ UPI ಮೂಲಕನೋ ಅಥವಾ ಕ್ರೆಡಿಟ್ ಕಾರ್ಡ್ ಮೂಲಕನೋ ಅಥವಾ ಡೆಬಿಟ್ ಕಾರ್ಡ್ ಮೂಲಕನೋ ಪೇ ಮಾಡ್ಬೋದು. ಓಕೆ ಸ್ನೇಹಿತರೆ, ಇವತ್ತಿನ ಟಾಪಿಕ್ಗೆ ಬರೋಣ. ಇವತ್ತು ನಾನು ನಿಮಗೆಲ್ಲ ನಮ್ಮ UDID ಕಾರ್ಡನ್ನು ಆನ್ಲೈನಲ್ಲಿ ಯಾವ ರೀತಿ ಕರೆಕ್ಷನ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಹಿಂದೆ ನಾವೇನಾದರೂ UDID ಕಾರ್ಡಲ್ಲಿ ಒಂದು ಸಣ್ಣ ಕರೆಕ್ಷನ್ ಮಾಡಿಸ್ಬೇಕು ಅಂತಂದ್ರೂ ಕೂಡ UDID ಕಾರ್ಡನ್ನ ಸರೆಂಡರ್ ಮಾಡಿ ಮತ್ತೆ ಪ್ರೋಸೆಸ್ ಎಲ್ಲ ಫಸ್ಟಿಂದ ಮಾಡಬೇಕಾಯಿತು. ತುಂಬಾ ಜಾಸ್ತಿ ಟೈಮ್ ಹಿಡಿತಾ ಇತ್ತು. ಆದರೆ ಈಗ ಕೆಲವೊಂದು ಕರೆಕ್ಷನ್ಗಳನ್ನ ನಾವು ಆನ್ಲೈನಲ್ಲೇ ಮಾಡ್ಕೊಬೋದು. ಸೊ ಅದು ಏನೇನು ಕರೆಕ್ಷನನ್ನು ನಾವು ಮಾಡ್ಕೊಬೋದು, ಅದು ಯಾವ ರೀತಿ ಮಾಡೋದು ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ಒಂದು ಸಣ್ಣ ರಿಕ್ವೆಸ್ಟು, ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದು ಹೇಳಿಲ್ಲ ಅಂತಂದರೆ ನೀವು ಲೈಕ್ ಮಾಡೋದಿಲ್ಲ, ಹಾಗಾಗಿ ಇದನ್ನ ಪ್ರತಿ ಬಾರಿ ನೆನೆಸ್ತಾ ಇರಬೇಕಾಗತ್ತೆ. ನಾನು ಯೂಶಲಿ ಲಾಸ್ಟಲ್ಲಿ ಹೇಳ್ತೀನಿ, ಲಾಸ್ಟಲ್ಲಿ ಹೇಳಿದಾಗೆಲ್ಲ ಕಡಿಮೆ ಲೈಕ್ ಮಾಡ್ತೀರಾ, ಹಾಗಾಗಿ ನಾನು ಫಸ್ಟಲ್ಲೇ ಹೇಳ್ತಾ ಇದ್ದೀನಿ. ಮರ್ತೋಗಬೇಡಿ, ಫಸ್ಟು ಲೈಕ್ ಮಾಡಿ, ನಂತರ ವೀಡಿಯೋನ ಕೇಳೋದನ್ನ ಕಂಟಿನ್ಯೂ ಮಾಡಿ. ಯಾಕಪ್ಪ ಅಂತಂದರೆ ಈ ವಿಡಿಯೋ ಪ್ರತಿಯೊಬ್ಬರೂ ಕೂಡ ಯೂಸ್ಫುಲ್ ಆಗುವಂಥದ್ದು. ತುಂಬ ಜನರು UDID ಕಾರ್ಡಲ್ಲಿ ಸುಮಾರು ಮಿಸ್ಟೇಕ್ಗಳಾಗಿದೆ. ಕೆಲವರು UDID ಕಾರ್ಡಲ್ಲಿ ನೇಮ್ ಮಿಸ್ಟೇಕ್ ಆಗಿದೆ, ಕೆಲವರು ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆಗಿದೆ. ನಾವು ಸುಮಾರು ಜನ ನಮಗೆ ಗೊತ್ತಿರೋಂಥವ್ರ ಕೈಯಲ್ಲಿ ಅಥವಾ ಸೈಬರ್ ಸೆಂಟ್ರಲ್ಲಿ ಹೋಗಿ ಅಪ್ಲೈ ಮಾಡಿಸ್ತೀವಿ. ಆಗ ನಮ್ಮ ಫಾರ್ಮನ್ನು ಫಿಲ್ಅಪ್ ಮಾಡೋಂಥವ್ರು ಮಿಸ್ಟೇಕ್ಸ್ ಮಾಡಿರ್ತಾರೆ. ಹಾಗಾಗಿ ಇದನ್ನು ಯಾವ ರೀತಿ ಸರಿ ಮಾಡೋದು ಅಂತ ಪ್ರತಿಯೊಬ್ಬರು ಕೂಡ ಬೇಕಾಗಿರೋಂಥ ವಿಷಯ. ಹಾಗಾಗಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಗ್ರೂಪ್ಸಲ್ಲಿ ಅಥವಾ ನಿಮ್ಮ ಸ್ಟೇಟಸು ಕೂಡ ನೀವು ಹಾಕೊಬೋದು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಹೆಚ್ಚು ತಡ ಮಾಡದೆ ಈಗ ವಿಡಿಯೋನ ಶುರು ಮಾಡೋಣ. ನಿಮಗೆ ಈ ಮಾಹಿತಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ಯುಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಮೊದಲಿಗೆ ನಾವು ಕ್ರೋಮನ್ನು ಓಪನ್ ಮಾಡೋಣ. ಕ್ರೋಮಲ್ಲಿ ನಾವು ನಮ್ಮ UDID ಕಾರ್ಡ್ ವೆಬ್ಸೈಟ್ ಹೋಗಬೇಕಾಗತ್ತೆ. ಇದರ ಅಫಿಷಿಯಲ್ ವೆಬ್ಸೈಟ್ ನಿಮ್ಗೆ ಗೊತ್ತೇ ಇರುತ್ತೆ, swavlambankards.gov.in. ಅಥವಾ ನೀವು ಅಷ್ಟೆಲ್ಲ ಟೈಪ್ ಮಾಡೋ ಅವಶ್ಯಕತೆಯೂ ಇಲ್ಲ, ಜಸ್ಟ್ ಸರ್ಚ್ ಮಾಡಿ UDID ಅಂತ. ಫಸ್ಟ್ ಲಿಂಕ್ ಬರುತ್ತೆ. ಸೊ ನಾನು UDID ಅಂತ ಸರ್ಚ್ ಮಾಡ್ತೀನಿ ನೋಡಿ. ಈಗ ಓಕೆ ಸ್ನೇಹಿತರೆ, ಈಗ UDID ಅಂತ ಟೈಪ್ ಮಾಡಿದ್ದೀನಿ, ಸರ್ಚ್ ಕೊಡೋಣ. 0% progress bar UDID Google search web view keyboard hidden. ಇಲ್ಲಿ ಫಸ್ಟ್ ಲಿಂಕೇ ಬರುತ್ತೆ ನಿಮಗೆ UDID ಕಾರ್ಡ್ ಅಫಿಷಿಯಲ್ ವೆಬ್ಸೈಟ್. ತೋರಿಸ್ತೀನಿ ನೋಡಿ. UDID https://swavlambankar.gov UDID link. ಸೊ ಈ ರೀತಿ ಹೇಳುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. 0% progress bar 0% UDID web view. ಇಲ್ಲಿ ಮತ್ತೆ ನಿಮಗೆ ಕೆಲವೊಂದು ಆಪ್ಷನ್ಸ್ ಬರುತ್ತೆ. track your application link. ಸೊ ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್, ಈ ರೀತಿ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಅದ್ರ ಜೊತೆಗೆ PWD login link. PWD ಲಾಗಿನ್ ಅಂತ ಒಂದು ಆಪ್ಷನ್ ಬರುತ್ತೆ. ಇದೇ ನಮಗೆ ಭಾಳ ಇಂಪಾರ್ಟೆಂಟು, ಯಾಕೆಂತಂದರೆ ನಾವು ಫಸ್ಟ್ ಲಾಗಿನ್ ಆಗಬೇಕಾಗತ್ತೆ ನಮ್ಮ ಅಕೌಂಟ್ಗೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. 0% progress bar 0% UDID web view enrollment number UDID number. ಫಸ್ಟ್ ನಮಗೆ ಇಲ್ಲಿ ಏನು ಕೇಳುತ್ತೆ, edit box ಎನ್ರೋಲ್ಮೆಂಟ್ ನಂಬರ್ ಅಥವಾ ನಮ್ಮ UDID ಕಾರ್ಡ್ ನಂಬರ್ ಕೇಳುತ್ತೆ. ಸೊ ಅದನ್ನ ಈಗ ಎಂಟರ್ ಮಾಡ್ತಾ ಇದ್ದೀನಿ. KA5490 keyboard hidden. ಓಕೆ ಸ್ನೇಹಿತರೆ, ಅದನ್ನ ಎಂಟರ್ ಮಾಡಿದ್ದೀನಿ, UDID ಕಾರ್ಡ್ ನಂಬರು. date of birth edit box DDMMYI. ಇಲ್ಲಿ ನಮ್ಮ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಬೇಕಾಗತ್ತೆ. DDMMYYYY ಫಾರ್ಮೆಟಲ್ಲಿ, ಅಂತಂದರೆ ಡೇಟ್ ಮಂತ್ ಇಯರ್ ಫಾರ್ಮೆಟು. ಸೊ ಅದನ್ನ ಎಂಟರ್ ಮಾಡೋಣ ಈಗ. ಓಕೆ ಸ್ನೇಹಿತರೆ, ಈಗ ಡೇಟ್ ಆಫ್ ಬರ್ತ್ನು ಕೂಡ ಎಂಟರ್ ಮಾಡಿದ್ದೀವಿ. ಈಗ ಇಲ್ಲಿ ಕ್ಯಾಪ್ಚಾ ಕೇಳುತ್ತೆ. ಸೊ ಮೊದಲೇನಾಗ್ತಾ ಇತ್ತು, ಆಡಿಯೋ ಕ್ಯಾಪ್ಚಾ ಬರ್ತಾಯಿತ್ತು. ಈಗ ಆಡಿಯೋ ಕ್ಯಾಪ್ಚಾ ಬರೋದಿಲ್ಲ, ಒಂದು ಸಿಂಪಲ್ ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ಬರುತ್ತೆ. ಯಾವ ರೀತಿ ನಮ್ಮ ಸುಗಮ್ಯ ಪುಸ್ತಕಾಲಯ ಅಕೌಂಟಿಗೆ ಲಾಗಿನ್ ಆಗೋಕ್ಕೆ ಕೇಳುತ್ತಲ್ಲ, ಅದೇ ರೀತಿ ಆ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ನ ಆನ್ಸರ್ನ ಎಂಟರ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಯಾಪ್ಚಾ 5+2 5+2 ಎಷ್ಟು ಅಂತ ಕೇಳ್ತಾ ಇದೆ. edit box enter captcha value ಎಷ್ಟು 7. ಓಕೆ 7 ಎಂಟರ್ ಮಾಡಿದ್ದೀವಿ. editing 7 login button. ಈಗ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ.
UDID. Web view. ಓಕೆ ಸ್ನೇಹಿತರೆ, ಈಗ ನಮ್ಮ ಅಕೌಂಟಿಗೆ ಲಾಗಿನ್ ಆಗಿದ್ದೀವಿ. ಒಂದು ಸಲ ನೋಡೋಣ ನಮ್ಮ ಅಕೌಂಟಿಗೆ ಬಂದಿದ್ದೀವ ಹೆಂಗೆ ಅಂತ. ಇಲ್ಲಿಂದ ನಾನು ರೈಟ್ ಸ್ವೈಪ್ ಮಾಡ್ತಾ ಹೋಗ್ತೀನಿ. Download. Play Store. App Store. Applicate. UDID card dispatched. UDID number. KA5. UDID generation date. September 18. Name of applicant. Gatak Singh. Edit box. Disabled. ಓಕೆ ಸ್ನೇಹಿತರೆ, ಇಲ್ಲಿ ನೇಮ್ ಆಫ್ ದ ಅಪ್ಲಿಕೆಂಟ್ ಅಂತೇಳಿ ನನ್ನ ಹೆಸರು ಹೇಳ್ತಾ ಇದೆ. ಸೊ ಈಗ ಕನ್ಫರ್ಮ್ ಆಯಿತು, ನಾನು ಕರೆಕ್ಟಾಗಿ ನನ್ನ ಅಕೌಂಟಿಗೆ ಲಾಗಿನ್ ಆಗಿದ್ದೀನಿ ಅಂತ. ಲಾಗಿನ್ ಆದ ತಕ್ಷಣ ಮೇಲೇ ನಮಗೆ ಕೆಲವೊಂದು ಆಪ್ಷನ್ಗಳು ಸಿಗುತ್ತೆ. ಅದೇನೇನು ಅಂತ ನೋಡೋಣ. My account. Link. ನೋಡಿ ಸ್ನೇಹಿತರೆ, ಫಸ್ಟ್ ಮೈ ಅಕೌಂಟ್ ಅಂತ ಇದೆ, ಅಲ್ಲಿಂದ ರೈಟ್ ಸ್ವೈಪ್ ಮಾಡಿದ್ರೆ Update name. Graphic. Update name. Link. ಫಸ್ಟ್ ನಾವು ನಮ್ಮ ನೇಮನ್ನು ಎಡಿಟ್ ಮಾಡ್ಬೋದು. ಸೊ ನಮ್ಮ ಹೆಸರೇನಾದ್ರು ತಪ್ಪಾಗಿದ್ರೆ ಅದನ್ನ ಎಡಿಟ್ ಮಾಡ್ಬೋದು. Update on her number. Link. ಆಧಾರ್ ಕಾರ್ಡ್ ನಂಬರನ್ನು ಎಡಿಟ್ ಮಾಡ್ಬೋದು. Update date of birth. Update date of birth. Link. ಡೇಟ್ ಆಫ್ ಬರ್ತನ್ನು ಅಪ್ಡೇಟ್ ಮಾಡ್ಬೋದು. Update mobile number. Update mobile number. Link. ಮೊಬೈಲ್ ನಂಬರ್ ಅಪ್ಡೇಟ್ ಮಾಡ್ಬೋದು. Update email ID. Update email ID. Link. ಇಮೇಲ್ ಐ ಡಿ ಅಪ್ಡೇಟ್ ಮಾಡ್ಬೋದು. Surrender card. Graphic. ಆಮೇಲೆ ಸರೆಂಡರ್ ಕಾರ್ಡ್ ಆಪ್ಷನ್ಸ್ ಎಲ್ಲ ಇದೆ. ಸೊ ಇದಿಷ್ಟನ್ನು ಅಪ್ಡೇಟ್ ಮಾಡ್ಬೋದು ಸ್ನೇಹಿತರೆ. ಈಗ ಕೆಲವೊಂದು ನೋಡೋಣ. ಫಾರ್ ಎಕ್ಸಾಂಪಲ್ ನನ್ನ ಇಮೇಲ್ ಐ ಡಿನ ನಾನು ಅಪ್ಡೇಟ್ ಮಾಡಬೇಕು. ಓಕೆ, Update email ID. Link. ಸೊ ಅಪ್ಡೇಟ್ ಇಮೇಲ್ ಐ ಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಎರಡು ಥರ ನಿಮಗೆ ಸಿಗುತ್ತೆ. ಅಪ್ಡೇಟ್ ಇಮೇಲ್ ಐ ಡಿ ಗ್ರಾಫಿಕ್ ಅಂತ ಒಂದ್ಸಲ ಹೇಳುತ್ತೆ, ಅಪ್ಡೇಟ್ ಇಮೇಲ್ ಐ ಡಿ ಲಿಂಕ್ ಅಂತ ಒಂದ್ಸಲ ಹೇಳುತ್ತೆ. ಸೊ ಲಿಂಕ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಗ್ರಾಫಿಕ್ ಅನ್ನೋದು ಕ್ಲಿಕ್ ಆಗಲ್ಲ, ಅದು ನಾನ್ ಕ್ಲಿಕ್ಕಬಲ್ಲು. ಸೊ ಈಗ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. Update email ID. Link. ಈಗ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ. Lost card not received. Download application. Download your doctor's diagnosis sheet. Doctor feedback. Download Play Store. App Store. KC. Update email ID. Heading 2. ನೋಡಿ ಸ್ನೇಹಿತರೆ, ನಾವು ಹೆಡಿಂಗ್ ಬೈ ಹೆಡಿಂಗ್ ನ್ಯಾವಿಗೇಟ್ ಮಾಡ್ಕೊಂಬಂದ್ರೆ ಇಲ್ಲಿ ಅಪ್ಡೇಟ್ ಇಮೇಲ್ ಐ ಡಿ ಒಂದು ಹೆಡಿಂಗ್ ಸಿಗುತ್ತೆ. ಇಲ್ಲಿಂದ ರೈಟ್ ಸ್ವೈಪ್ ಮಾಡಿದ್ರೆ Current email ID. ಕರೆಂಟ್ ಇಮೇಲ್ ಐ ಡಿ ಈಗ ಸದ್ಯಕ್ಕೆ ಯಾವುದೂ ಇಲ್ಲ, ಅದಕ್ಕೆ ಏನು ಹೇಳ್ತಾ ಇಲ್ಲ. ಇಲ್ಲಿ Updated revised email ID. ಅಪ್ಡೇಟ್ ರಿವೈಸ್ಡ್ ಇಮೇಲ್ ಐ ಡಿ ಅಂತೇಳಿ Edit box. Enter revised email. ಇಲ್ಲಿ ನಮ್ಮ ಹೊಸ ಇಮೇಲ್ ಐ ಡಿ ಕೇಳುತ್ತೆ. ಇಲ್ಲಿ ನಾನು ಇಮೇಲ್ ಐ ಡಿ ಹಾಕ್ತೀನಿ. Alternative. Gatak Singh h.kiradiva@gmail.com. Edit box. Enter revised email. ಓಕೆ ಸ್ನೇಹಿತರೆ, ಇಲ್ಲಿ ಇಮೇಲ್ ಐ ಡಿ ಹಾಕಿನಿ. Generate OTP. Button. ಈಗ ಜನರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ಅಂತಂದರೆ ನಾವೇ ಡೇಟಾನ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ. A 4-digit OTP will be sent to your registered mobile now. Enter the OTP. Edit box. OTP. ಓಕೆ ಸ್ನೇಹಿತರೆ, ಒ ಟಿ ಪಿ ಕೇಳ್ತಾ ಇದೆ. ಇನ್ನೂ ಕೂಡ ನನ್ನ ನಂಬರ್ಗೆ ಒ ಟಿ ಪಿ ಬಂದಿಲ್ಲ. ಆ ಒ ಟಿ ಪಿನ ಎಂಟರ್ ಮಾಡಿ Submit. Button. ನಾವಿಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಇಮೇಲ್ ಐ ಡಿ ಅಪ್ಡೇಟ್ ಆಗುತ್ತೆ. ಆಮೇಲೆ ನಾವು ಈ ಮೊಬೈಲ್ ನಂಬರು ಅಥವಾ ಇಮೇಲ್ ಐ ಡಿ ಎಲ್ಲ ಏನು ಅಪ್ಡೇಟ್ ಮಾಡ್ತೀವಿ, ಇದು ನಮ್ಮ UDID ಕಾರ್ಡಲ್ಲಿ ಬರೋದಿಲ್ಲ. ಅದು ಜಸ್ಟ್ ಸರ್ವರಲ್ಲಿ ಅಪ್ಡೇಟ್ ಆಗುತ್ತೆ ಅಷ್ಟೇ. ನಮಗೆ ಒ ಟಿ ಪಿ ಕಳಿಸೋದಕ್ಕಾಗಲಿ ನಮ್ಮ ಕಮ್ಯುನಿಕೇಷನ್ ಮಾಡೋದಕ್ಕೆ ಸರ್ವರಲ್ಲಿ ಇಟ್ಕೊಂಡಿರ್ತಾರೆ ಬಿಟ್ಟರೆ ನಮ್ಮ ಕಾರ್ಡ್ ಮೇಲೇನು ಆ ಡೇಟಾ ಪ್ರಿಂಟ್ ಆಗೋದಿಲ್ಲ. ಸೊ ಹಂಗಾಗಿ ಇದಕ್ಕೇನು ಹೊಸ ಕಾರ್ಡ್ ಬರೋದಿಲ್ಲ, ಜಸ್ಟ್ ಸರ್ವರಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮಿಂದ ನೀವು ಯಾವುದೇ ಡೇಟಾ ಅಪ್ಡೇಟ್ ಮಾಡಬೇಕಾದ್ರೆ ಆ ಒ ಟಿ ಪಿ ಏನು ಬರುತ್ತೆ, ಅದು ಹೊಸ ಮೊಬೈಲ್ ನಂಬರ್ ಅಥವಾ ಹೊಸ ಇಮೇಲ್ ಐ ಡಿ ಏನು ಕೊಟ್ಟಿರ್ತೀರಾ ಅದಕ್ಕೆ ಬರುತ್ತೆ ಅಷ್ಟೇ. ನಮ್ಮ UDID ಕಾರ್ಡಲ್ಲಿ ಯೂಶಲಿ ಏನೇನಿರುತ್ತೆ, ನಮ್ಮ ಹೆಸರಿರುತ್ತೆ, ಡೇಟ್ ಆಫ್ ಬರ್ತ್ ಇರುತ್ತೆ, ನಮ್ಮ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ, ನಮಗೆ UDID ಕಾರ್ಡನ್ನ ಇಶ್ಯೂ ಮಾಡಿರೋಂಥ ಅಥಾರಿಟಿ ಯಾವುದು, ಆ ಇಶ್ಯೂ ಆಗಿರೋ ಡೇಟು, ನಮ್ಮ ಡಿಸಬಿಲಿಟಿ ಟೈಪು, ಡಿಸಬಿಲಿಟಿ ಪರ್ಸೆಂಟೇಜ್ ಎಷ್ಟಿದೆ, ಅದು ಪರ್ಮನೆಂಟ್ ಅಥವಾ ಎಲ್ಲವರೆಗೂ ವ್ಯಾಲಿಡಿಟಿ ಇದೆ, ಆಮೇಲೆ ಅಥಾರಿಟಿ ಸೈನ್ ಇರುತ್ತೆ. ಇದೆಲ್ಲ ಇರುತ್ತೆ ಬಿಟ್ಟರೆ ನಮ್ಮ ಅಡ್ರೆಸ್ ಆಗಲಿ, ಇಮೇಲ್ ಐ ಡಿ ಆಗಲಿ, ಮೊಬೈಲ್ ನಂಬರ್ ಆಗಲಿ ಇದೆಲ್ಲ ನಮ್ಮ ಕಾರ್ಡ್ ಮೇಲೆ ಪ್ರಿಂಟ್ ಆಗೋದಿಲ್ಲ. ಹಾಗಾಗಿ ಇದಕ್ಕೆ ನಮಗೆ ಯಾವುದೇ ರೀತಿ ಹೊಸ ಕಾರ್ಡು ಬರೋದಿಲ್ಲ. ಓಕೆ, ಸೊ ಇದು ನಾನು ನಿಮಗೆ ಇಮೇಲ್ ಐ ಡಿ ಅಪ್ಡೇಟ್ ಮಾಡೋದ್ರ ಬಗ್ಗೆ ಹೇಳಿದೆ. ಒ ಟಿ ಪಿ ಬರ್ತಾ ಇಲ್ಲ ಸ್ನೇಹಿತರೆ, ಕೆಲವೊಂದು ಸಲ ಭಾಳ ಸ್ಲೋ ಆಗಿ ಬರುತ್ತೆ ಒ ಟಿ ಪಿ. ಹಾಗಾಗಿ ಇದನ್ನ ಪ್ರಾಕ್ಟಿಕಲಾಗಿ ನಾನು ಅಪ್ಡೇಟ್ ಮಾಡಿ ತೋರ್ಸೋಕ್ಕಾಗ್ತಾಯಿಲ್ಲ. ಯಾವಾಗಲೂ ಸ್ಲೋ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಸಲ ಸರ್ವರ್ ಬ್ಯುಸಿ ಇದ್ದಾಗ ಈ ರೀತಿ ಲೇಟಾಗಿ ಒ ಟಿ ಪಿ ಬರುತ್ತೆ. ಸೊ ನೀವು ಏನಾದ್ರು ಅಪ್ಡೇಟ್ ಮಾಡೋದಿದ್ರೆ ಟ್ರೈ ಮಾಡಿ ನೋಡಿ, ಬೇಗ ಒ ಟಿ ಪಿ ಬರ್ಬೋದು. ಸೊ ಈಗ ನೆಕ್ಸ್ಟು ನೋಡೋಣ ಬೇರೆದು ಯಾವ್ದಾದ್ರು ಅಪ್ಡೇಟ್ ಮಾಡೋದಕ್ಕೆ. Update date of birth. Link. ಸೊ ಈ ಡೇಟ್ ಆಫ್ ಬರ್ತ್ ಅಪ್ಡೇಟ್ ಮಾಡೋದು, Update on her number. Link. ಈ ಆಧಾರ್ ಅಪ್ಡೇಟ್ ಮಾಡೋದಕ್ಕೆ, Update on her number. Update name. Link. ಆಮೇಲೆ ನೇಮ್ ಅಪ್ಡೇಟ್ ಮಾಡೋದಕ್ಕೆ, ಇದಕ್ಕೆಲ್ಲ ನಾವು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಈಗ ಒಂದು ವೇಳೆ ನಮ್ಮ ಹೆಸರು ಏನೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ಅಂದ್ಕೊಳ್ಳಿ, ಅದನ್ನು ನಾವು ಸರಿ ಮಾಡಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. UDID. Web view. ಈಗ ಹೆಡಿಂಗ್ ನ್ಯಾವಿಗೇಷನ್ ತೊಗೊತೀನಿ. Character. Speech rate. Controls. Headings. Update name. Heading 2. ನೋಡಿ, ನೇಮ್ ಅಪ್ಡೇಟ್ ಮಾಡಬೇಕು ಅಂತಂದರೆ Choose regional language. Collapsed. Required. Default select example. Menu pop-up button. ಫಸ್ಟು ನಾವಿಲ್ಲಿ ನಮ್ಮ ರೀಜನಲ್ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ನಮ್ಮದು ಕನ್ನಡ ಆಗಿರೋದ್ರಿಂದ ಇಲ್ಲಿ ಕನ್ನಡ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟು Selected. Hindi. Current name. ಬೈ ಡಿಫಾಲ್ಟ್ ಹಿಂದಿ ಸೆಲೆಕ್ಟ್ ಆಗಿರುತ್ತೆ, ಅದನ್ನ ಕನ್ನಡ ಸೆಲೆಕ್ಟ್ ಮಾಡಬೇಕು. ನಾನೀಗ ಮಾಡ್ತಾ ಇಲ್ಲ, ಜಸ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ. Gatak Singh. Heading 2. ಸೊ ಇಲ್ಲಿ ನಮ್ಮ ಕರೆಂಟ್ ನೇಮ್ ಇದೆ. Updated name. ಇಲ್ಲಿ ನೆಕ್ಸ್ಟ್ ನಾವು ನಮ್ಮ ಅಪ್ಡೇಟೆಡ್ ನೇಮ್ ಏನು ಬೇಕು ಅನ್ನೋದನ್ನ ಹಾಕಬೇಕಿಲ್ಲಿ. Edit box. Enter revised name. ಸೊ ಇಲ್ಲಿ ರಿವೈಸ್ ನೇಮ್ನ ಹಾಕಬೇಕಾಗತ್ತೆ. Updated name regional language. Edit box. Enter revised name. ಸೊ ಇಲ್ಲಿ ನಮ್ಮ ರೀಜನಲ್ ಲ್ಯಾಂಗ್ವೇಜಲ್ಲಿ ಯಾವ ರೀತಿ ಹೆಸರು ಬರುತ್ತೆ ಅನ್ನೋದು ಅದೇ ತೋರಿಸುತ್ತೆ ಇಲ್ಲಿ. Identity proof. ನೆಕ್ಸ್ಟ್ ಐಡೆಂಟಿಟಿ ಪ್ರೂಫು. Collapsed. Required. Default select example.
Menu pop-up button. ಸೊ ಇಲ್ಲಿ ನಾವು ಯಾವುದಾದ್ರು ಒಂದು ಐಡೆಂಟಿ ಪ್ರೂಫ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. Chrome. Driving license. Ration card. Voter ID. Other. Domicile certificate. Aadhaar card. ಸೊ ಆಧಾರ್ ಕಾರ್ಡು, ವೋಟರ್ ID, ಡೊಮಿಸೈಲ್ ಸರ್ಟಿಫಿಕೇಟ್ ಈ ಥರದ್ದೆಲ್ಲ ಇದೆ. Passport. ಪಾಸ್ಪೋರ್ಟು ಇದರಲ್ಲಿ ಯಾವುದಾದ್ರು ನಾವು ಸೆಲೆಕ್ಟ್ ಮಾಡ್ಬೋದು. Collapsed. Required. Selected. Select identity proof. Upload document. ನೆಕ್ಸ್ಟು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. Required. Choose file. No file chosen. Button. Error. Invalid entry. Supporting document. ಸೊ ಇದು ಸಪೋರ್ಟಿಂಗ್ ಡಾಕ್ಯುಮೆಂಟು ಅಂತಂದರೆ ನೀವು ಹೊಸದಾಗಿ ಏನು ನೇಮ್ ಕೊಡ್ತಿರಲ್ಲ, ಸೊ ಅದೇ ಪ್ರಕಾರ ಯಾವ ಡಾಕ್ಯುಮೆಂಟಲ್ಲಿ ಇದೆಯೋ ಆ ಡಾಕ್ಯುಮೆಂಟ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನಿಮ್ಮ ನೇಮ್ ಮಿಸ್ಟೇಕ್ ಆಗಿದ್ರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ನೇಮ್ ಕರೆಕ್ಟ್ ಇದೆ ಅಂತಂದರೆ ನೀವು ಇಲ್ಲಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಬೋದು. ಓಕೆ, ಅಥವಾ ರೇಷನ್ ಕಾರ್ಡ್ ಇನ್ನೂ ಸುಮಾರು ಆಪ್ಷನ್ಸ್ ಎಲ್ಲ ಕೊಟ್ಟಿರಲ್ಲ, ಪಾಸ್ಪೋರ್ಟು ಅದು ಇದು ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಬೋದು. Reason to update name. ನೆಕ್ಸ್ಟ್ ರೀಸನ್ ಟು ಅಪ್ಡೇಟ್ ನೇಮು. Collapsed. Required. Default select example. Menu pop-up button. Error. Invalid entry. ಯಾಕೆ ನೀವು ನೇಮನ್ನು ಅಪ್ಡೇಟ್ ಮಾಡ್ತಾ ಇರೋ ಅಂತ ಇಲ್ಲಿ ಆಪ್ಷನ್ಸ್ ಇದೆ ನೋಡಿ. Chrome. Change in marital status. ಮೆರಿಟಲ್ ಸ್ಟೇಟಸ್ ಅಂತಂದರೆ ಮದುವೆ ಆದಾಗ ಹೆಸರು ಚೇಂಜ್ ಆಗುತ್ತಲ್ಲ, ಅಂದರೆ ಸರ್ನೇಮ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ನೀವು ಅಪ್ಡೇಟ್ ಮಾಡ್ತಾ ಇರಾ. Correction in name. ಕರೆಕ್ಷನ್ ಮಾಡಬೇಕಾ. Any other. ಎನಿ ಅದರ್. ಸೊ ಎನಿ ಅದರ್ ಅಂತ ಒಂದು ಆಪ್ಷನ್ ಇದೆ. ಇದೆರಡು ಬಿಟ್ಟು ಬೇರೆ ಏನಾದರೂ ಕಾರಣ ಇದ್ದರೆ ಎನಿ ಅದರ್ ಸೆಲೆಕ್ಟ್ ಮಾಡ್ಬೋದು. Collapsed. Chrome. Selected. Spelling correction in name. ಸೊ ಬೈ ಡಿಫಾಲ್ಟು ಸ್ಪೆಲ್ಲಿಂಗ್ ಕರೆಕ್ಷನ್ ಇನ್ ನೇಮ್ ಇದೆ ಸೆಲೆಕ್ಟ್ ಆಗಿರುತ್ತೆ. Generate OTP. Button. ಇಲ್ಲೂ ಅಷ್ಟೇ, ನಾವು ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದಾಗ OTP ಜನರೇಟ್ ಆಗುತ್ತೆ. ಒಂದು 4 ಡಿಜಿಟ್ OTP ಬರುತ್ತೆ ನಮ್ಮ ಮೊಬೈಲ್ ನಂಬರ್ಗೆ. ನಂಬರ್ನ ನಾವು ಇಲ್ಲಿ ಹಾಕಿ ಸಬ್ಮಿಟ್ ಕೊಟ್ಟ ತಕ್ಷಣ ರಿಕ್ವೆಸ್ಟ್ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ನಮಗೆ ಹೊಸ ಕಾರ್ಡ್ ಬರಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಕಾರ್ಡ್ ಮೇಲೆ ಹೆಸರು ಇರುತ್ತಲ್ವ, ಹಾಗಾಗಿ ಅಪ್ಡೇಟೆಡ್ ನೇಮ್ ಜೊತೆ ಒಂದು ಹೊಸ ಕಾರ್ಡ್ ಬರಬೇಕಾಗತ್ತೆ. ಅದು ನಾವು ರಿಕ್ವೆಸ್ಟ್ ಕೊಟ್ಟಾದಮೇಲೆ 15 ದಿನದಿಂದ 30 ದಿನಗಳ ಒಳಗಾಗಿ ಹೊಸ ಕಾರ್ಡ್ ಬರುತ್ತೆ ಅಂತ ಹೇಳ್ತಾರೆ. ನಂದೇನು ಮಿಸ್ಟೇಕ್ ಇಲ್ಲ. ನಿಮ್ಮ ಕಾರ್ಡಲ್ಲಿ ಏನಾದರೂ ನಿಮ್ಮ ಹೆಸರು ಮಿಸ್ಟೇಕ್ ಆಗಿದ್ರೆ ನೀವು ಇದನ್ನ ಟ್ರೈ ಮಾಡಿ ನೋಡ್ಬೋದು. ಸೊ ಇದೇ ರೀತಿ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡ್ಬೋದು. ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದಕ್ಕೆ ನಮ್ಗೆ ಯಾವುದೇ ರೀತಿ ಡಾಕ್ಯುಮೆಂಟನ್ನು ಕೇಳಲಾಗೋದಿಲ್ಲ. Update mobile. Update date of birth. Link. ಡೇಟ್ ಆಫ್ ಬರ್ತ್, ಇದಕ್ಕೆ ಡಾಕ್ಯುಮೆಂಟನ್ನು ಕೊಡಬೇಕಾಗತ್ತೆ. ನಾವು ಯಾವ ಡಾಕ್ಯುಮೆಂಟಲ್ಲಿ ಡೇಟ್ ಆಫ್ ಬರ್ತ್ ಸರಿ ಇರುತ್ತೋ ಅದನ್ನ ನೀವು ಅಪ್ಡೇಟ್ ಮಾಡ್ಬೋದು. ಸೊ ನೋಡೋದ್ರಲ್ಲ ಸ್ನೇಹಿತರೆ ಯಾವ ರೀತಿ ನಾವು ಅಪ್ಡೇಟ್ ಮಾಡ್ಬೋದು ಅಂತ. ಇಲ್ಲಿ ಮೇಯ್ನಾಗಿ ನಾವು ಹೆಸರು, ಮೊಬೈಲ್ ನಂಬರ್, ಇಮೇಲ್ ID, ಡೇಟ್ ಆಫ್ ಬರ್ತ್ ಇಷ್ಟನ್ನೆಲ್ಲ ಅಪ್ಡೇಟ್ ಮಾಡ್ಬೋದು. ಸೊ ನಿಮ್ದು ಏನಾದರೂ ಮಿಸ್ಟೇಕ್ ಆಗಿದ್ದರೆ ಟ್ರೈ ಮಾಡಿ. ಒಂದು ವೇಳೆ ನಿಮ್ಮ ಡಿಸಬಿಲಿಟಿ ಏನಾದರೂ ತಪ್ಪಾಗಿ ಮೆನ್ಷನ್ ಆಗಿತ್ತು ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಲು ಕೆಲವು ಬ್ಲೈಂಡ್ನೆಸ್ ಇದ್ದಿದ್ದು, ಲೋ ವಿಷನ್ ಅಂತೆಲ್ಲ ಮಾಡಿರ್ತಾರೆ, ನನ್ನದೇ ಪ್ರಾಬ್ಲಮ್ ಆಗಿತ್ತು. ಆ ರೀತಿ ಏನಾದರೂ ಆದರೆ ಅದನ್ನು ನಾವು ಆನ್ಲೈನಲ್ಲಿ ಅಪ್ಡೇಟ್ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ಅದು ನಾವಾಗಿ ಮಾಡೋಂಥದ್ದಲ್ಲ, ಅದು ಡಾಕ್ಟ್ರಿಂದ ಆಗಬೇಕಾಗಿರೋದು. ಅದಕ್ಕೆ ಮಾತ್ರ ಒಂದೇ ಸೊಲ್ಯೂಷನ್ನು ಏನಪ್ಪ ಅಂತಂದರೆ ನಾವು ಸರೆಂಡರ್ ಮಾಡಬೇಕಾಗತ್ತೆ. ಇಲ್ಲಿ ಸರೆಂಡರ್ ಕಾರ್ಡ್ ಆಪ್ಷನ್ ಇದೆ ನೋಡಿ. Surrender card. Link. ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಕಾರ್ಡನ್ನು ಸರೆಂಡರ್ ಮಾಡಬೇಕಾಗತ್ತೆ. ನಾವು ಸರೆಂಡರ್ ರಿಕ್ವೆಸ್ಟ್ ಕೊಟ್ಟಾಗ ನಮಗೆ UDID ಕಾರ್ಡ್ ಇಶ್ಯೂ ಮಾಡಿರೋಂಥ ಅಥಾರಿಟಿ ಎಲ್ಲಿರುತ್ತೆ ಅವ್ರ ಲಾಗಿನಲ್ಲಿ ನಮ್ಮ ರಿಕ್ವೆಸ್ಟ್ ಹೋಗಿರುತ್ತೆ, ಈ ರೀತಿ ಸರೆಂಡರ್ ಮಾಡ್ತಾಯಿದ್ದಾರೆ ಅಂತ. ಸೊ ಅವರು ಅದನ್ನ ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಾದಮೇಲೆ ನಮ್ಮ ಡಿಸಬಿಲಿಟಿ ಕಾರ್ಡ್ನು ಕೂಡ ಅವ್ರು ಇಸ್ಕೊತಾರೆ. ಅಂದರೆ ನಮ್ಮ UDID ಕಾರ್ಡ್ನ ಇಸ್ಕೊಂಡ್ಬಿಡ್ತಾರೆ ಅವರು. ಆಮೇಲೆ ನಾವು ಮತ್ತೆ ಹೊಸದಾಗಿ ಅಪ್ಲೈ ಮಾಡಿ ಫಸ್ಟಿಂದ ನಾವು ಏನೇನು ಪ್ರೋಸೆಸ್ ಮಾಡಿದ್ವಿ, ಡಾಕ್ಟ್ರ್ ಹತ್ರ ಹೋಗಿ ಚೆಕಪ್ ಮಾಡಿಸೋದು ಪ್ರತಿಯೊಂದನ್ನು ಕೂಡ ಫಸ್ಟಿಂದ ಮಾಡಿಸ್ಬೇಕಾಗತ್ತೆ. ಆಮೇಲೆ ನಾವು ನಮ್ಮ ಡಿಸಬಿಲಿಟಿ ಟೈಪನ್ನು ಚೇಂಜ್ ಮಾಡಿಸ್ಬೋದು. ಇದು ಹಿಂದಿನ ಮಾಹಿತಿ ಆಗಿತ್ತು ಸ್ನೇಹಿತರೆ. ಸೊ ನಿಮಗೆ ಈ ಮಾಹಿತಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ತುಂಬ ಜನರು ಆ್ಯಕ್ಚುಲಿ ಕೇಳ್ತಾಯಿದ್ರು ಡೇಟ್ ಆಫ್ ಬರ್ತು, ನೇಮು ಇದೆಲ್ಲ ಯಾವ ರೀತಿ ಚೇಂಜ್ ಮಾಡೋದು ಅಂತ. ಅದಕ್ಕೆ ಈಗ ಸರ್ಕಾರದಿಂದ ಆನ್ಲೈನಲ್ಲಿ ಅಪ್ಡೇಟ್ ಮಾಡೋಂಥ ಒಂದು ಆಯ್ಕೆ ಕೊಟ್ಟಿದ್ದಾರೆ. ಇದೆಲ್ಲರಿಗೂ ಭಾಳ ಹೆಲ್ಪ್ ಆಗುತ್ತೆ, ಸ್ವಲ್ಪ ಟೈಮ್ ಉಳಿತಾಯ ಆಗುತ್ತೆ. ಹಾಗೆ ಹಾಸ್ಪಿಟ್ಲ್ಗಳಿಗೆ ಸುತ್ತ ಅಂತ ಒಂದು ತೊಂದರೆ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇಂದಿನ ಈ ವಿಡಿಯೋನ ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಯಾವುದಾದ್ರೂ ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.